ಬರೋಬ್ರಿ ಏನಪ್ಪ ಇದು ನಮ್ಗೆ ಇಷ್ಟು ಗತಿ ಏನು ಮಾಡೋದು ಬಿಡು ಮಾರ ಹಿಂಗಾಗೈತೆ ನಮ್ಮ ದೇಶನೂ ಹಿಂಗಾಗೈತಿ ಮಂದಿನೂ ಹಿಂಗೆ ಅದಾರು ಬರೀ ಕಸ ಹೋಗುದು ಹಾಳು ಮಾಡೋದು ಈಗ ಹೇಳೋಂಗೆ ಕಾರ್ಪೊರೇಟ್ರ್ ಯಾರ್ದ ನಮ್ಗೆ ಹೇಳೋಂಗೆ ಫೋನ ಕಾರ್ಪೊರೇಷನ್ ನಮ್ಗೇನು ಗೊತ್ತಿರ್ತದನ ಹೇಳ್ಬೇಕು ಅದು ಹೋಗಿ ಭೇಟಿ ಆಗ್ಬೇಕು ಅವ್ರಿಗೆ ಫೋನ್ ನಂಬರ್ ಐತಿ ಫೋನ್ ನಂಬರ್ ಕೊಡು ಹೇಳಿ ಫೋನ್ ನಂಬರ್ ಹೇಳಿ ಯಾವ ಏರಿಯಾ ಯಾವ್ದು ಇದು ವಾರ್ಡ್ ಎಷ್ಟು ನಂಬರ್ ಬರ್ತದೆ ಎಷ್ಟನೇ ನಂಬರ್ ವಾರ್ಡ್ ನಂಬರ್ 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 900 8030 ಹಾಂ 799 ಹಲೋ ಅದೇ ಸಿಕ್ತು ಕಾಲ್ ಮಾಡಿಲ್ಲ ಹೊಟ್ಟೆ ನಂಬರ್ ಆರ್ಡರ್ ಈಗ ರೈಟ್ ಲೆಫ್ಟ್ ಹೋಗ್ರಿ ಇದ್ರಿ ನಾವು ನಮ್ಗೆ ಏನಾರ ಕಸ ಬರ್ತದೆ ಆರ್ಡರ್ ಕೊಟ್ಟಿರುವಾಗ ನಾನು ನಾವು 6% ಕಂಪ್ಲೇಂಟ್ ಕೊಡೋರು ನೋಡಲ್ಲ ಸಾಮಾನ್ಯ ಒಂದು ದೇಶ ಆರ್ಥಿಕವಾಗಿ ಅಭಿವೃದ್ಧಿ ಹೊಂದಬೇಕಾದರೆ ಅದು ಎಲ್ಲ ದಾರಿದ್ರ್ಯದಿಂದ ಮುಕ್ತಿಗೊಳ್ಳಬೇಕು. ದಾರಿದ್ರ್ಯತೆ ಎಂದರೆ ಪ್ಲಾಸ್ಟಿಕ್ ಕಸ ಆಗಿರಬಹುದು ಅಥವಾ ಗಲೀಜುತನಾಗಿರಬಹುದು, ಇನ್ನಿತರ ಕಟ್ಟಡ ಆಗಿರಬಹುದು. ಈಗ ನಾವು ನಮ್ಮ ದೇಶವನ್ನು ಆರ್ಥಿಕವಾಗಿ ಮುಂದುಗೊಳಿಸಬೇಕೆಂದರೆ ನಾವು ಮೊದಲು ಪ್ಲಾಸ್ಟಿಕ್ ಕಸವನ್ನು ದೇಶದಿಂದ ಹೊರಗೆ ತೆಗೆಯಬೇಕು. ಇದಕ್ಕೆ ಉತ್ತಮ ಸೊಲ್ಯೂಷನ್ ಅಂದರೆ ನಾವು ಪ್ಲಾಸ್ಟಿಕ್ ಕಸವನ್ನು ರೀಪ್ರೊಡಕ್ಟ್ ಅಂದರೆ ಮರುಬಳಕೆಯನ್ನು ಮಾಡಿಕೊಳ್ಳಬೇಕು. ಇದರಿಂದಾಗಿ ನಮ್ಮ ದೇಶ ಒಂದು ಸ್ವಚ್ಛಂದವಾದ ದೇಶ ಆಗುತ್ತದೆ. ಇದಕ್ಕೆ ನೀವೆಲ್ಲರೂ ನನ್ನ ಜೊತೆ ಸಾಥ್ ಕೊಡ್ತೀರಂತ ನಾನು ನಿಮಗೆ ಕೇಳ್ತಾ ಇದ್ದೀನಿ. ನಮಸ್ಕಾರ. ಪ್ಲಾಸ್ಟಿಕ್ ಎಂಬ ವಸ್ತುವಿನಿಂದ ಮುಕ್ತಗೊಳಿಸಲು ನಾವು ನಾವೆಲ್ಲ ಸೇರಿ ಅದರಿಂದ ನಮ್ಮ